ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಏನು ವಿಷಯಪ್ಪ ಅಂದರೆ, ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಮತ್ತು ಕೆಲವು ಗೊತ್ತಿಲ್ಲದಿರೋರು ಕೂಡ ಗೊತ್ತಾಗಲಿ, ಪಾಪ ಅವರು ನಿಮ್ಮ ಥರನೇ ಒಂದು ತಪ್ಪು ಕೆಲಸ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಇದೇನು ಅಂತಂದರೆ, ಕೆಲವರು ದೀಕ್ಷೆ ತೊಗೊಂಡಿದ್ದೀನಿ ಅಂತಾರೆ. ದೀಕ್ಷೆ ತೊಗೊಂಡು ಮಾಡ್ತಾನೇ ಇದ್ದೀನಿ, ಮಂತ್ರಗಳು ಹೇಳ್ತಾನೇ ಇದ್ದೀವಿ, ನಮಗೆ ಅದು ಯಾವುದು ದೀಕ್ಷೆ ಆಗಿದೆ ಅಥವಾ ಮಂತ್ರ ಸಿದ್ಧಿ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಯಾವುದೂ ಆಗ್ತಾ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಇದಕ್ಕೆ ನಮ್ಮ ಕೆಲವರು ನಿಯಮಗಳು ಒಂದೊಂದು ರೀತಿ ಹೇಳಿದ್ದಾರೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸರಿಯಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಕೆಲವರಂತೂ ನಮ್ಮ ವಿಧಿವಿಧಾನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಹೇಳಿಲ್ಲ. ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ, ಅದು ಎಷ್ಟೋ ವರ್ಷದಿಂದ ಕೂಡ ಮಾಡ್ತಾಯಿದ್ವಿ, ಆಗ್ತಾ ಇಲ್ಲ. ಅಂದರೆ ಇದು ಕೆಲವೊಂದು ಮಾಡೋದು ಕೂಡ ಕಷ್ಟ ಇದೆ. ಕಷ್ಟ ಇದ್ದಾಗ ಕೆಲವ್ರಿಗೆ ಒಬ್ಬೊಬ್ಬರು 3 ಸಾರಿ 4 ಸಾರಿ ದೀಕ್ಷೆಗಳು ತೊಗೊಳ್ತಾ ಇರ್ತಾರೆ, ಆದರೂ ಕೂಡ ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಅದರದ್ದೇ ಆದ ಒಂದು ರೀತಿ ನೀತಿ ನಿಯಮ ಅಂತ ಇರುತ್ತೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಸಿದ್ಧಿ ಆಗುತ್ತೆ. ಈ ಏನು ಇಲ್ಲದೆ ನಾವು ತೊಗೊಂಡ್ಬಿಟ್ವಿ, ನಾಳೆ ಬೆಳಿಗ್ಗೆ ಮಂತ್ರ ಸಿದ್ಧಿ ಆಗೋಗ್ಬಿಡುತ್ತೆ, ನಾನು ಒಂದು 48 ದಿವಸ ಒಂದು ಮಂಡಲ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ, ಇದೆಲ್ಲ ಒಂದು ಬರುತ್ತೆ. ಅದನ್ನು ಸರಿಯಾದ ರೀತಿ ತಿಳ್ಕೊಳ್ಳಿ. ಸುಮ್ಮನೆ ಹೋಗಿ ಒಂದು ದೀಕ್ಷೆ ತೊಗೊಂಡೆ ನನಗೆ ಆಗ್ತಾ ಇಲ್ಲ ಅಂತ ಮನಸ್ಸನ್ನ ಚಿಕ್ಕದು ಮಾಡಿಕೊಂಡು ಮತ್ತು ಅವ್ರಿಗೂ ನೀವು ತೊಂದರೆಗಳು ಕೊಟ್ಕೊಂಡು ಈ ರೀತಿ ತೊಂದರೆ ಆಗೋದು ಬೇಡ. ಅದಕ್ಕೆ ಯಾವ ರೀತಿ ಹೆಂಗಿರಬೇಕು, ದೀಕ್ಷೆ ಅಂದರೆ ಏನು, ಆ ದೀಕ್ಷೆ ಸಮಯದಲ್ಲಿ ನಾವಿರೋವಂಥ ರೀತಿ ರಿವಾಜುಗಳು ಹೆಂಗಿರುತ್ತೆ ಅನ್ನೋದು ಇವತ್ತು ನೀವು ತಿಳ್ಕೊಳ್ಳಿ. ಇದು ತಿಳ್ಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರನೂ ಆದಂಗೆ, ಮತ್ತು ನಿಮ್ಮ ಎಲ್ಲ ಕೆಲಸಗಳು ಸುಲಭ ಆದಂಗೆ, ಮತ್ತು ಈ ಏನು ಸಿದ್ಧಿ ಅಂತ ಹೇಳ್ತಿಲ್ಲ, ಆ ಸಿದ್ಧಿ ಕೂಡ ನೀವು ಈಸಿಯಾಗಿ ನೀವು ಪಡ್ಕೋಬೋದು. ಬನ್ನಿ ಇವತ್ತು ನಾವು ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಈ ಕೆಲವು ನಿಯಮಗಳು ಈ ಸಾಧಕರು ಮೊದಲಾಗಿ ಪ್ರಯೋಗ ಮಾಡಬೇಕಾದ್ರೆ ಈ ಮಂತ್ರ ತಂತ್ರಗಳಿಗೆ ನಂಬಿಕೆ, ಶ್ರದ್ಧೆ, ಶುದ್ಧ ಒಂದು ಮನಸ್ಸು ನಾವು ಅಂದರೆ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಮನಸ್ಸನ್ನು ನಾವು ಇಟ್ಕೋಬೇಕಾಗತ್ತೆ. ಅದು ಇಟ್ಕೊಂಡಾಗಲೇ ನಮಗೆಲ್ಲ ಕೆಲಸಗಳು ನೀವು ಅಂದ್ಕೊಂಡಿದ್ದಂಥ ಕಾರ್ಯಸಿದ್ಧಿ ಆಗೋದು, ಅಥವಾ ನೀವು ಯಾವುದೋ ಪ್ರಯೋಗ ಮಾಡಿದಾಗ ವಿಧಿವಿಧಾನಗಳನ್ನ ಬದಲಾಯಿಸೋದು ಅಥವಾ ಅದನ್ನು ಬಿಟ್ಬಿಡೋ ಅಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ನಿಮಗೆ ಅದು ಕೆಲಸ ಆಗೋಕ್ಕಿಂತ ಹಾನಿ ಆಗೋದೇ ಭಾಳ ಜಾಸ್ತಿ ಕೆಲಸ ಆಗುತ್ತೆ. ಇದನ್ನು ಒಂದೇ ಬಾರಿಗೆ ನಾನು ಪ್ರಯೋಗ ಮಾಡ್ಕೊಂಬಿಡ್ತೀನಿ, ಉತ್ತಮವಾದ ಒಂದೇ ಕೆಲಸಕ್ಕೆ ಆಗೋಗಬೇಕು ಅನ್ನೋ ರೀತಿಲಿ ಅದನ್ನು ಮಾಡ್ಕೊಂಡಾಗ ಕಷ್ಟ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಮೊದಲು ಯಾವ್ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ. ಪ್ರಯೋಗ ಮಾಡೋ ಸ್ಥಳ ಮೊದಲು ಶುದ್ಧವಾಗಿರಬೇಕು. ಯಾವ ಜಾಗದಲ್ಲಿ ಮಾಡ್ತೀರಾ ಆ ಸ್ಥಳ ಒಂದು ಶುದ್ಧವಾಗಿರಬೇಕು, ಮತ್ತು ಆದಷ್ಟು ಏಕಾಂತ ಸ್ಥಳವಾಗಿರಬೇಕು. ಶಬ್ದರಹಿತವಾಗಿ ಶಬ್ದಗಳು ಇರಬಾರ್ದು. ಸ್ಥಳ ಕೂಡ ಸ್ವಚ್ಛವಾಗಿರಬೇಕಾಗುತ್ತೆ, ಮತ್ತು ಗಾಳಿ ಬೆಳಕು ಚೆನ್ನಾಗಿ ಬರಬೇಕಾಗುತ್ತೆ. ಆ ಪ್ರಯೋಗ ಸ್ಥಳ ಅನ್ನೋದು ಒಳ್ಳೆ ಸುಗಂಧವಾಗಿ, ಸ್ಮೆಲ್ಲು ಅಂತ ಏನು ಹೇಳ್ತೀವಲ್ಲ, ಆ ಸುಗಂಧಮಯವಾಗಿರಬೇಕಾಗುತ್ತೆ. ಸಾಧಕನ ಯಾವ ಕಾಲದಲ್ಲಾದರೂ ಇರಬೇಕಾಗುತ್ತೆ. ಮತ್ತು ಅಲ್ಲಿ ಅವರು ಅದನ್ನು ಒಂದು ಸಾಧನೆ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಬೇರೆ ಎಲ್ಲೂ ಹೋಗಬಾರ್ದು. ಅದಕ್ಕೆಲ್ಲ ಪ್ರಯೋಗ ಮಾಡ್ತಕ್ಕಂಥವ್ರು ಕುಲಾಚಾರ, ಮತಾನುಸಾರ, ಸ್ನಾನ, ಸಂಧ್ಯಾ ವಂದನೆಗಳವ್ರದ್ದು ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಶುಚೀಭೂತರಾಗಿ ಒಳ್ಳೆ ಇದಕ್ಕೆ ಆವಾವ ಉದ್ದೇಶ ಒಂದು ಬಟ್ಟೆಗಳ್ನ ಅಂದರೆ ಒಂದು ವಸ್ತ್ರಗಳ್ನ ಧಾರಣೆ ಮಾಡಿಕೊಂಡು ಆ ಒಂದು ಇಂಥ ಸಮಯದಲ್ಲೇ ಮಾಡಬೇಕು ಅಂದಾಗ ಆ ಒಂದು ಸಮಯ, ಆ ಒಂದು ಸ್ಥಳ, ಈ ವಿಧಿ ಅನುಸಾರವಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಧಿ ಅನುಸಾರವಾಗಿ ಮಾಡ್ತಕ್ಕಂಥದ್ದು. ಆಗ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಳ್ಳೆ ರೀತಿಲಿ ಸಫಲ ಅನ್ನೋದು ಕಾಣುತ್ತೆ. ಉಪಯೋಗ ಮಾಡುವಂಥ ವಸ್ತುಗಳು ಶುದ್ಧವಾಗಿರಬೇಕು. ಯಾವತ್ತೂ ಅದು ಮೈಲಿಗೆ ಹಾಕ್ಕೊಡ್ದು. ಮೈಲಿಗೆ ಆದಾಗ ಯಾವುದೇ ರೀತಿ ಆಗಲ್ಲ. ಮತ್ತು ಇನ್ನೊಂದೇನು, ಆ ಪ್ರಯೋಗ ಕಾಲದಲ್ಲಿ ಆ ಮಾಡ್ತಕ್ಕಂಥ ಸಾಧಕರು ಈ ಮಾಂಸಾಹಾರ, ಮಾಂಸ ಏನು ಹೇಳ್ತೀವಲ್ಲ ಅದನ್ನೆಲ್ಲ ನಿಷೇಧ ಮಾಡಬೇಕು. ಇದಂತೂ ಮಾಡಲೇಬೇಕಾಗುತ್ತೆ. ಯಾವುದೇ ಪ್ರಯೋಗ ಮಾಡೋ ಮುಂಚೆ ಪ್ರಯೋಗ ಸ್ಥಳವನ್ನು ಮೊದಲು ನೀವು ಶುದ್ಧಿ ಮಾಡಿ ಸಂರಕ್ಷಣೆ ಮಾಡಿಕೋಬೇಕು. ಮತ್ತು ಯಾವ ದುಷ್ಟಶಕ್ತಿಗಳು ಅಲ್ಲಿ ಬಾರದಂತೆ, ಅಂದರೆ ನೀವೆಲ್ಲ ಮಾಡ್ಕೋತೀರ, ಆ ದುಷ್ಟಶಕ್ತಿಗಳು ಅಲ್ಲಿ ಬಂದಾಗ ಅದು ಒಳಗಡೆ ಬರೋದಂತೆ ದಿಗ್ಬಂಧಿ ಹಾಕೊಂಡು ಕೂತ್ಕೋಬೇಕು. ದಿಗ್ಬಂಧಿ ಮಾಡಿಕ್ಕಿದಾಗ ಆ ಜಾಗದಲ್ಲಿ ಯಾವುದೇ ರೀತಿ ನೀವು ಒಳಗಡೆ ಬರಲ್ಲ. ಅಥವಾ ನಿಮಗೆ ನಿಮ್ಮ ಸ್ವಂತವಾಗಿ ದಿಗ್ಬಂಧನ ಕವಚ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಅದನ್ನು ನೀವು ಮಾಡಿರಿ. ಪ್ರಯೋಗ ಕಾಲದಲ್ಲಿ ಯಾವುದಾದ್ರು ಅಂಗಶುದ್ಧಿ, ಮಂತ್ರಶುದ್ಧಿ ಇರೋದು ಅವಶ್ಯಕವಾಗಿ. ಯಾವುದಾದ್ರು ಒಂದು ಅಂಗಶುದ್ಧಿ ಮಾಡಲೇಬೇಕಾದ್ರೆ ಮಂತ್ರಶುದ್ಧಿ ಯಾರು ಮಾಡ್ಕೋಬೇಕಾಗುತ್ತೆ. ಯಾವುದೇ ಪ್ರಯೋಗ ಮಾಡಬೇಕಾದ್ರೆ ಆ ಒಂದು ಮಾಡೋ ಅಂಥ ವಸ್ತುಗಳು ಏನು ನೀವು
ಆಸನ ಆಗಿರ್ಬೋದು ಅಥವಾ ಮಾಲೆಗಳಾಗಿರ್ಬೋದು ಅಥವಾ ಯಾವುದಾದ್ರು ಪಾತ್ರೆ ಪಡ್ಗಗಳಿರ್ಬೋದು, ಇವೆಲ್ಲ ಕೂಡ ನೀವು ಅದನ್ನು ಶುದ್ಧಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವೆಲ್ಲ ನೀವು ಶುದ್ಧಿ ಮಾಡಿ ಇಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಅದನ್ನೇ ತಂದು ಹಂಗೆ ಮಾಡಬಾರ್ದು. ಇಲ್ಲಿ ಪದಾರ್ಥಗಳೆಲ್ಲ ನಿಮಗೆ ಪ್ರಾಮಾಣಿಕವಾಗಿ ಒಳ್ಳೆ ಶುದ್ಧಿಯಾಗಿರಬೇಕಾದ್ರೆ ಈ ಮಂತ್ರಸಿದ್ಧಿ, ಪ್ರಾಣ ಪ್ರತಿಷ್ಠಾಪನೆ, ಈ ಚೈತನ್ಯ ಇವನ್ನೆಲ್ಲ ಮಾಡಬೇಕು ಅಂದರೆ ಈ ರೀತಿ ಸಾಮಗ್ರಿಗಳನ್ನ ನೀವು ಶುದ್ಧವಾಗಿ ಇಟ್ಕೊಂಡಾಗ ಅದು ಕೂಡ ಅಲ್ಲಿ ಒಂದು ಕೆಲಸಕ್ಕೆ ಬರುತ್ತೆ. ಮತ್ತು ಈ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಾವು ಒಂದು ತಂಬಿಗೆಯಲ್ಲಿ ನೀರು ಇಟ್ಕೊಂಡಿರ್ತೀವಿ. ಆ ನೀರು ಇಟ್ಕೊಂಡೇ ಇರಬೇಕು. ಆ ನೀರಿಲ್ಲ ಅಂದರೆ ಕೆಲಸ ಆಗೋಲ್ಲ. ನೀರು ಮತ್ತು ಕರ್ಪೂರ ಎರಡೂ ಇರಬೇಕಾಗುತ್ತೆ. ಅದನ್ನು ನಿಮ್ಮ ಸಾಧನೆ ಆದ ಒಂದು 24 ಗಂಟೆಗಳಲ್ಲಿ ಯಾವುದಾರೋ ಒಂದು ಹೂವಿನ ಗಿಡಕ್ಕೋ ತೆಂಗಿನ ಮರಕ್ಕೋ ಬುಡಕ್ಕೆ ಹಾಕ್ಬಿಡ್ಬೇಕು. ಅದನ್ನು ಎತ್ಕೊಂಡು ಎಲ್ಲೋ ಚೆಲ್ಲೋದು, ಇನ್ನೊಂದು ಕಡೆ ಮಾಡೋದೆಲ್ಲ ಮಾಡ್ಬೋದು. ಯಾಕೆ ಅದು ಪವಿತ್ರ ಆಗಿರುತ್ತೆ. ಅಪವಿತ್ರ ಮಾಡೋಕ್ಕೆ ಹೋಗ್ಬಾರ್ದು. ಈ ಮಂತ್ರ ಜಪ ಮಾಡೋಕ್ಕೆ ಮುಂಚೆ ಅಥವಾ ಯಾವುದೇ ಸಾಧಕನಾಗಿರ್ಬೋದು, ಸಾಧಕಳಾಗಿರ್ಬೋದು, ಮಂತ್ರ ಜಪ ಮಾಡೋಕ್ಕೆ ಮೊದಲು ಜಪ ಸಂಖ್ಯೆ ಆ ದಿನಗಳನ್ನ ಫಸ್ಟಿಗೋ ಎಷ್ಟು ದಿನ ಮಾಡಬೇಕು, ಹೆಂಗೆ ಮಾಡಬೇಕು ಅದನ್ನು ಪೂರ್ತಿ ತಿಳ್ಕೋಬೇಕು. ಅಯ್ಯೋ ಇಷ್ಟು ಮಾಡಬೇಕಾ, ಅಷ್ಟು ಮಾಡಬೇಕಾ, ಇವೆಲ್ಲ ಅನ್ನಬಾರ್ದು. ಅಲ್ಲಿ ಯಾವುದೇ ರೀತಿ ಅದು ಏನಿರುತ್ತೋ ಅದು ಏನು ಕೊಟ್ಟಿರ್ತಾರೋ ಅದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಅದನ್ನು ಸರಿಯಾದ ನಿಮ್ಮ ಗುರುಗಳ ಮೂಲಕವಾಗಿ ಆಶೀರ್ವಾದ ಪಡ್ಕೊಂಡು ನೀವು ಮಾಡಿದ್ರೆ ನಿಮ್ಗೆ ಭಾಳ ಒಳ್ಳೆಯದಾಗುತ್ತೆ. ಜಪ ಮಾಡೋ ಮುನ್ನ ರಕ್ಷಾ ಕವಚವನ್ನು ನೀವು ಹಾಕೋಬೇಕು. ಅಸಲಿ ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ಒಂದು ಪೂಜೆ ಮಾಡ್ತಕ್ಕಂಥದ್ದೆಲ್ಲ ಒಂದು ಒರ್ಜಿನಲ್ ಆಗಿರುವಂಥ ಸಾಮಗ್ರಿಗಳು ಆಗಿರಬೇಕಾದ್ರೆ ಎಲ್ಲ ಒಂದು ಪೂಜಾ ಸಾಮಗ್ರಿಗಳೆಲ್ಲ ನೀವು ಸಿದ್ಧಪಡಿಸ್ಕೋಬೇಕು. ಅಥವಾ ಆ ಪಾತ್ರೆಗಳ ನೀವೇ ಕೂಡ ಅದನ್ನು ಶುದ್ಧಿ ಮಾಡಿಕೋಬೇಕಾಗುತ್ತೆ. ಪೂಜೆ ಒಂದು ಇದು ಯಾವುದೇ ಒಂದು ಸಮಯ ಅಂತಂದಾಗ ಸಾಧನೆ ಮಾಡೋರಿಗೆ ರಾತ್ರಿ ಸಮಯನೇ ಭಾಳ ಒಳ್ಳೆಯದ ಸಮಯ. ಆ ಸಮಯದಲ್ಲಿ ಈ ಶಾಂತ ವಾತಾವರಣ ಒಂದು ಇರುತ್ತೆ. ಜಪ ಮಾಡಬೇಕಾದ್ರೆ ಸಾಧಕರು ಜಪ ಮಾಡ್ತಾನೇ ಇರಬೇಕು. ಮುಗಿದೋಯ್ತಲ್ಲ ಬಿಡು ಅಂತ ಅನ್ನಬಾರ್ದು. ಮತ್ತು ಆ ಮಂತ್ರಗಳ ಅರ್ಥವನ್ನು ತಿಳ್ಕೋಬೇಕು. ಮತ್ತು ಆ ಮಂತ್ರ ಏನು ಹೇಳ್ತಿರಲ್ವ ಅದು ಉಚ್ಚಾರಣೆ ಸ್ಪಷ್ಟವತೆ ಇರಬೇಕು. ಮತ್ತು ಜಪ ಕಾಲದಲ್ಲಿ ನಿಮಗೆ ಕೇಚರಿ ಮುದ್ರೆ ಇರಬೇಕು. ಇದು ಕೇಚರಿ ದೇವಿ ಅಂತ ನಿಮಗೆ ಅದಕ್ಕೆ ಅದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಕೇಚರಿ ಅಂದರೆ ಏನು ಅಂತ ಸಾಕಷ್ಟು ಜನ ಕೇಳ್ತೀರಾ. ಹಂಗಾಗಿ ಇದು ಕೇಚರಿ ದೇವಿಯವಳು. ಆ ಮುದ್ರೆಗಳು ನೋಡೋಣ, ನಾನು ಮುಂದಿನ ಇದಲ್ಲಾದರೆ ನಿಮಗೆ ಕೊಡ್ತೀನಿ. ಆ ಕೇಚರಿ ಮುದ್ರೆ ಹಾಕಬೇಕಾಗತ್ತೆ. ಬೆಳಗ್ಗೆ ಜಪಕಾಲ ಜಪಕ್ಕೆ ಕೂತ್ಕೊಳ್ತಾರೆ ಯಾರಾದರೂ ಒಬ್ಬ ಸಾಧಕ ಆಗ್ಬೋದು, ಸಾಧಕಿ ಆಗ್ಬೋದು, ಇಂಥವರು ಒಂದು ಜಪಕ್ಕೆ ಒಂದು ಬಾರಿ ಅಂತ ಕೂತ್ಕೊಂಡ್ಮೇಲೆ ಪದೇ ಪದೇ ಎದ್ದೋಗೋದು ಅಥವಾ ಮಂತ್ರವನ್ನು ಕಟ್ ಮಾಡೋದು ಇದೆಲ್ಲ ಮಾಡಲೇಬಾರ್ದು. ಮಾಡಿದಾಗ ಅದು ನಿಮಗೆ ಅದು ಮಾಡೋ ಅಂಥ ಒಂದು ಇದೇ ಇಲ್ಲ. ಅದು ಅಭ್ಯಾಸನ ಮಾಡಿಕೊಳ್ಳೇ ಇರಬಾರ್ದು. ಈ ಜಪ ಸಂಖ್ಯೆ ಸರಿಯಾಗಿರಬೇಕಾಗುತ್ತೆ. ದಿನಕ್ಕೆ ಎಷ್ಟು ಮಾಡಬೇಕು ಅನ್ನೋದು ತಿಳ್ಕೊಂಡು ಅಷ್ಟು ದಿನ ಅದು ಮಾಡಲೇಬೇಕಾಗುತ್ತೆ. ಇದಕ್ಕೆ ಬೇಕಾದ್ರೆ ನೀವು ತಿಥಿ, ವಾರ, ಒಂದು ಸಮಯ ಎಲ್ಲವನ್ನು ತಿಳ್ಕೊಬೋದು. ಈ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ ಜಪ ಸಂಖ್ಯೆ ಏನು ಜಪ ಮಾಡ್ತೀವೋ ಅಷ್ಟೇ ಮುಂದಿನ ದಿನಗಳಲ್ಲಿ ಕೂಡ ಜಪ ಮಾಡ್ಬೋದು. ಒಂದರಲ್ಲಿ ಬರುತ್ತೆ, ಕೆಲವೊಂದರಲ್ಲಿ ಈ ಥರ ಬರಲ್ಲ. ಕೆಲವರು ಇವತ್ತು 100 ಹೇಳಿ ಅಂದರೆ ನಾಳೆ 200 ಹೇಳಿ ಅಂತಾರೆ. ಇನ್ನೊಂದರಲ್ಲಿ ಈ ರೀತಿ ಹೆಚ್ಚಿಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಂದರಲ್ಲಿ ಒಂದಿನ ಬಿಟ್ಟು ಇನ್ನೊಂದು ದಿನ ಹೆಚ್ಚಿಸ್ಕೊಂಡು ಹೋಗೋದು ಅದು ಮಾಡಬಾರ್ದು. ಆ ರೀತಿ ಮಾಡೋಂಗಿಲ್ಲ, ನಿಷಿದ್ಧ ಅಂತ ಕೂಡ ಹೇಳ್ತೀವಿ. ಪ್ರತಿದಿನ ಸಂಖ್ಯೆ ಸರಿಯಾಗಿ ಇರಬೇಕಾಗುತ್ತೆ. ಜಪ ಮಾಡೋ ಸಮಯದಲ್ಲಿ ಯಾವಾಗಲೇ ಎದ್ದೋಳೋದು, ಮಾತಾಡೋದು, ಫೋನ್ನಲ್ಲಿ ಮಾತಾಡೋದು ಮತ್ತು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಬೇರೆಯವ್ರ ಹತ್ರ ಅದೆಲ್ಲ ಮಾಡೋಂಗಿಲ್ಲ. ಅಕಸ್ಮಾತು ನಿಮಗೆ ಆ ಒಂದು ಜಪ ಮಾಡೋ ಸಮಯದಲ್ಲಿ ಒಂದು ಶೌಚಾಲಯಕ್ಕೆ ಏನೋ ಒಂದು ಹೋಗಬೇಕು ಅಂದಾಗ, ಅನಿವಾರ್ಯ ಇದೆ ಹೋಗಲೇಬೇಕು ಅಂದಾಗ ನೀವು ಹೋಗಿ ಬಂದ ಮೇಲೆ ಮತ್ತೊಮ್ಮೆ ಸ್ನಾನ ಮಾಡಬೇಕು. ಮತ್ತೊಮ್ಮೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಮತ್ತೆ ಧರಿಸ್ಬಿಟ್ಟು ಮತ್ತೆ ಮೊದಲಿನಂಗೆ ಜಪ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ರೀತಿ ಇರುತ್ತೆ. ಮತ್ತು ಇದೇನೋ ಜಪ ಸಮಯದಲ್ಲಿ ಈ ಕೆರ್ಕೊಳ್ಳೋದು, ಮೈಕೈ ಕೆರೆಯೋದು, ಸೀನೋದು, ಕೆಮ್ಮೋದು, ಕೋಪ ಮಾಡ್ಕೊಳ್ಳೋದು, ಒಂಥರ ಇವ್ರ ಮೇಲೆ ಎಗರಾಡೋದು, ಬೇರೆ ಬೇರೆ ಯೋಚನೆಗಳು ಮನಸ್ಸಿನಲ್ಲಿ ಬರೋದು, ಅಕಸ್ಮಾತ್ ಇದೇನು ಆಗುತ್ತೋ ಇಲ್ವೋ ಅಂತ ನಂಬಿಕೆ ಇಲ್ಲೋರ ಥರ ಇರೋದು, ಅಥವಾ ಗುಪ್ತಾಂಗಗಳನ್ನ ಮುಟ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು. ಇದೆಲ್ಲ ನಿಷಿದ್ಧ. ಎಲ್ಲಿ ಕೆರ್ಕೊಳ್ಳೋ ಅದೆಲ್ಲ ಮಾಡ್ಬೋದು. ಜಪ ಸಂಖ್ಯೆ ಕೂಡ ಭಂಗವಾಗಬಾರ್ದು. ಬೇಗವಾಗಿ ಕೂಡ ಮಾಡಬಾರ್ದು. ನಿಧಾನವಾಗಿ ಅಂದರೆ ತೀರಾ ನಿಧಾನವಾಗಿ ಕೂಡ ಇದನ್ನು ಜಪ ಮಾಡಬಾರ್ದು. ಒಂದು ಮೀಡ್ಲಾಗಿ ಹೇಳಬೇಕಾಗುತ್ತೆ. ಒಂದು ಜಪ ಮಾಲೆ ಸರಿಯಾಗಿ ಬರಬೇಕು, ನಿಲ್ಲಬೇಕು ಅಂದರೆ ಜಪಿಸುವಾಗ ನೀವು ಮೇರುಮಣಿನ ದಾಟಬಾರ್ದು. ಮೇರುಮಣಿ ಇರುತ್ತಲ್ವ, ಆ ಮೇರುಮಣಿನ ಜಪ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಮುಂದಕ್ಕೆ ಮತ್ತೆ ಹೋಗಬಾರ್ದು.
ಅಥವಾ ನೀವು ಮತ್ತೆ ಮಾಡ್ತೀವಿ ಅಂದರೆ ಮತ್ತೆ ಹಿಂದಕ್ಕೆ ತೊಗೊಂಡು ಮುಂದಕ್ಕೆ ಬರಬೇಕಾಗುತ್ತೆ. ಹಿಂದಕ್ಕೆ ತೊಗೊಳ್ತಿರಲ್ಲ ಆವಾಗ ಮತ್ತೆ ಹೋಗ್ಬೇಕು. ಇದನ್ನು ಜಪ ಕಾಲದಲ್ಲಿ ಯಾವುದೇ ರೀತಿ ಮೊದಲೇ ಹೇಳಿದ್ದೀನಲ್ವಾ, ಶರೀರನ ಅಲ್ಲಾಡಿಸೋದು, ನೇರವಾಗಿ ಕೂತ್ಕೊಳ್ಬೇಕು, ಇದೆಲ್ಲ. ಮತ್ತು ಕೇಚರಿ ಮುದ್ರೆಯಲ್ಲಿ ಜಪಿಸ್ಬೇಕಾಗುತ್ತೆ ಕೆಲವೊಂದನ್ನು. ಮೊದಲು ಅಂತಂದರೆ ಕೇಚರಿ ಮುದ್ರೆನೇ ಮೊದಲು ಮಾಡಬೇಕಾಗುತ್ತೆ, ತದನಂತರನೇ ಎಲ್ಲದಕ್ಕೂ ಬರೋ ಅಂಥದ್ದು. ಸ್ಪಷ್ಟವಾಗಿ ಅಕ್ಷರಗಳನ್ನು ಉಚ್ಚಾರಿಸ್ಬೇಕು. ನಿದ್ರೆ ಮಾಡೋದು, ಆಕಳಿಸೋದು ಇವೆಲ್ಲ ಮಾಡಬಾರ್ದು. ಇದರಲ್ಲಿ ಯಾರಿಗಾದರೂ ಪದ್ಮಾಸನ ಹಾಕೊಂಡು ಕುತ್ಕೊಂಡು ಮಾಡೋದು ಭಾಳ ಶ್ರೇಷ್ಠ ಅಂತಾರೆ. ಕೆಲವ್ರಿಗೆ ಆಗಲ್ಲ ಅಂದರೆ ಸುಖಾಸನದಲ್ಲಿ ಕೂಡ ಜಪ ಮಾಡ್ಬೋದು. ಅಥವಾ ಸಾಧಕಳೋ ಈ ಮೇಲಿನ ಒಂದು ಏನು ಹೇಳಿದ್ದೀನಿ, ಇಷ್ಟು ಏನು ಹೇಳಿದೆ ಅದನ್ನು ಚಾಚೂ ಚಪ್ಪದೆ ಸರಿಯಾಗಿ ಮಾಡಿದಾಗ ನಿಮಗೆ ಪ್ರಯೋಗಗಳು ಬೇಗ ಆಗುತ್ತೆ. ನೀವು ಮಾಡಿದಂಥ ಜಪ ಮಂತ್ರಗಳು ಬೇಗ ಸಿದ್ಧಿ ಆಗುತ್ತೆ. ಇನ್ನೂ ಸಾಕಷ್ಟಿದ್ದಾವೆ, ಇಲ್ಲಿ ನಿಮಗೆ ಇಷ್ಟು ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಬೇಕಾದ್ರೆ ಇನ್ನೂ ಏನೇನಿಗೆ ಯಾವ್ಯಾವ ರೀತಿ ಇರಬೇಕು, ಮೊದಲದಾಗಿ ಯಾವ ಮಂತ್ರ ಹೇಳಬೇಕು, ಯಾವ ಇದು ಹೇಳಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಕೇಚರಿ ಮುದ್ರೆ ನೋಡೋಣ ಈಗ. ನೋಡಿ, ಇದು ಒಂದು ಕೇಚರಿ ಮುದ್ರಾ. ಇದು ಸಾಕಷ್ಟು ಬರುತ್ತೆ. ಈ ರೀತಿ ಕೂಡ ಬರುತ್ತೆ. ಇನ್ನು ಬೇರೆ ರೀತಿಯಲ್ಲಿ ಬಾಯಿ ಪೂರ್ತಿ ಓಪನ್ ಮಾಡಿಕೊಂಡು ಉಸಿರನ್ನು ಒಳಗೆ ಎಳ್ಕೊಳ್ಳೋ ಅಂಥದ್ದು ಕೂಡ ಕೇಚರಿ ಮುದ್ರೆ ಅಂತ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ಇದ್ರಲ್ಲಿ ಕೂಡ ಈ ಕೇಚರಿ ಬರ್ತದೆ. ಮತ್ತು ಇದೇ ಮುದ್ರೆನ ಕೂಡ ಸಾಕಷ್ಟು ಒಂದು ಆಜ್ಞಾ ಚಕ್ರ, ಈ 3ನೇ ಕಣ್ಣು ಅಂತ ಏನು ಹೇಳ್ತೀವಲ್ಲ, ಅದನ್ನು ಓಪನ್ ಮಾಡೋಕ್ಕೆ ಕೂಡ ಇದನ್ನು ಬಳಸ್ತಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ಈಗೂ ಕೂಡ ಬರುತ್ತೆ. ಇದು 3ನೇ ಕಣ್ಣು ಓಪನ್ ಆಗೋದಕ್ಕೆ ಆಜ್ಞಾ ಚಕ್ರ. ಇದು ಎಲ್ಲ ಏನು 7 ಚಕ್ರಗಳಿದೆ, ಆ 7 ಚಕ್ರಗಳನ್ನ ಇದು ಓಪನ್ ಮಾಡುತ್ತೆ. ಈ ಓಪನ್ ಮಾಡಿದಾಗ ನಿಮಗೆ ಅದ್ಭುತವಾದಂಥ ನಿಮಗೆಲ್ಲ ರೀತಿಯ ಒಂದು ಆ ಒಂದು ಮುದ್ರೆಯಿಂದನೇ ನಿಮಗೆ ಎಷ್ಟೋ, ಯಾಕೆಂದರೆ ಫಸ್ಟು ನಾವು ಮಾಡೋ ಅಂಥದ್ದು ನಾವು ನೋಡ್ಕೋ, ಯಾವ ರೀತಿ ನಾವು ಒಂದು ದೀಕ್ಷೆ ತೊಗೊಂಡ್ಮೇಲೆ ಅಥವಾ ಒಂದು ನಾವು ಯಾವುದಾದ್ರು ಕೆಲಸ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೋಬೇಕು. ಇದು ಏನೂ ತಿಳ್ಕೊಳ್ಳದೆ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಇದು ಯಾವುದೇ ರೀತಿ ಜಪ ಅಥವಾ ನೀವು ಮಾಡ್ಕೊಳ್ಳೋ ಅಂಥ ಒಂದು ಸಿದ್ಧಿ ಆಗಲ್ಲ. ಈ ರೀತಿಯ ಕೆಲವೊಂದಿಷ್ಟು ಇರ್ತವೆ. ಇನ್ನೂ ಒಂದು ಸಾಕಷ್ಟಿದೆ ಇದ್ರ ಬಗ್ಗೆ ಹೇಳೋವಂಥದ್ದು. ಈಗ ಸದ್ಯಕ್ಕೆ ಇಷ್ಟಿರಲಿ. ನಿಮಗೂ ಜಾಸ್ತಿ ಲೆಂತ್ ಆಗ್ತಾಯಿದೆ ಅಂದ್ಕೊಂಡು ತಿಳ್ಕೊಳ್ಳೋರಿಗೆ ಇದು ಇಷ್ಟ ಇದ್ದರೆ, ಯಾಕೆ ಇದರಿಂದ ಲಾಭ ಎಷ್ಟಿದೆ ಅಂತ ಗೊತ್ತಿಲ್ಲ, ನೀವು ನೋಡ್ಕೊತಾ ಇದ್ರೆ ಇದರೊಳಗೆ ಏನು, ಇದನ್ನು ಕಟ್ಕೊಂಡು ನಮಗೇನು, ಇದೆಲ್ಲ ಇದ್ರೇ ನಿಮಗೆ ಸಿದ್ಧಿ ಆಗೋ ಅಂಥದ್ದು. ನೀವು ಇದನ್ನೆಲ್ಲ ಪಾಲನೆ ಮಾಡಿಲ್ಲ ಅಂದರೆ ಯಾವುದೇ ರೀತಿ ನೀವು ಇನ್ನೂ 100 ವರ್ಷ ನಿಮ್ಮ ಜೀವಮಾನ ಪೂರ್ತಿ ಮಂತ್ರ ಹೇಳ್ಕೊಂಡ್ರೆ ಯಾವುದೇ ರೀತಿ ಮಂತ್ರಗಳು ನಿಮ್ಗೆ ಸಕ್ಸಸ್ ಆಗಲ್ಲ. ಇದಕ್ಕೆ ರೀತಿ ರಿವಾಜು ಅಂತ ಇರುತ್ತೆ, ಆ ರೀತಿ ಮಾಡ್ಕೊಳ್ಳಿ. ಇದ್ರ ಸಾಕಷ್ಟು ಇನ್ನೂ ಬೇರೆ ಬೇರೆ ರೀತಿಲಿ ಕೂಡ ಹೇಳ್ತಾರೆ. ನನಗೆ ತಿಳಿದಮಷ್ಟು ನಾನು ಇಷ್ಟು ಹೇಳಿದ್ದೀನಿ. ಇನ್ನೂ ಮುಂದಕ್ಕೆ ಅದನ್ನು ಇದ್ದಾಗ ಕೂಡ ನಾನು ತೋರಿಸ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.